ರಾಜ್ಯದಲ್ಲಿ ಸದ್ಯಕ್ಕೆ ನಿಲ್ಲುತ್ತಾ ಇಲ್ಲ ಬಾಲ್ಯ ವಿವಾಹ ಪ್ರಕರಣಗಳ ಸಂಖ್ಯೆ. ದಿನೇ ದಿನೇ ಬಾಲ್ಯ ವಿವಾಹ ಪ್ರಕರಣ ಹೆಚ್ಚಾಗ್ತಾ ಇದೆ. ನೋಡಿ, ಕಳೆದ 4 ವರ್ಷದಲ್ಲಿ ಬರೋಬ್ಬರಿ 2,000ಕ್ಕೂ ಅಧಿಕ ಬಾಲ್ಯ ವಿವಾಹಗಳಾಗಿರುವಂತಹ ಮಾಹಿತಿ ಲಭ್ಯವಾಗಿದೆ. ಒಟ್ಟು 4 ವರ್ಷದಲ್ಲಿ 13,045ಕ್ಕೂ ಹೆಚ್ಚು ದೂರುಗಳು ಸ್ವೀಕಾರ ಆಗಿರುವಂಥದ್ದು. ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಬಾಲ್ಯ ವಿವಾಹ ಸಂಖ್ಯೆ ಇರುವಂಥದ್ದು. ಇನ್ನು ಶಿವಮೊಗ್ಗದಲ್ಲಿ 222, ಮೈಸೂರಿನಲ್ಲಿ 203 ಪ್ರಕರಣಗಳು ಬೆಳಕಿಗೆ ಬಂದಿದ್ರೆ 243 ಬಾಲ್ಯ ವಿವಾಹದ ವಿರುದ್ಧ FIRಗಳೇ ದಾಖಲಾಗಿಲ್ವಂತೆ. ಅದರಲ್ಲೂ ಏಪ್ರಿಲ್ 2020ರಿಂದ ಡಿಸೆಂಬರ್ 2024ರವರೆಗೆ 2,188 ಬಾಲ್ಯ ವಿವಾಹ ಪ್ರಕರಣಗಳು ಜರುಗಿವೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ನೋಡಿ, ಸಮಾಜ ಎಷ್ಟೇ ಮುಂದುವರಿತಾ ಇದ್ರೂ ಕೂಡ, ಟೆಕ್ನಾಲಜಿ ಅನ್ನೋದು ಎಷ್ಟೇ ಬೇಗ ಬೆಳೀತಾ ಇದ್ರೂ ಕೂಡ, ಇನ್ನೂ ಒಂದಷ್ಟು ಜಿಲ್ಲೆಗಳಲ್ಲಿ, ಒಂದಷ್ಟು ಹಳ್ಳಿಗಳಲ್ಲಿ ಈ ಬಾಲ್ಯ ವಿವಾಹ ಪದ್ಧತಿ ಹಾಗೆ ಮುಂದುವರಿತಾನೇ ಇದೆ ಅಂತಲೇ ಹೇಳಬಹುದು. ಕಳೆದ 4 ವರ್ಷದಲ್ಲಿ 2,000ಕ್ಕೂ ಅಧಿಕ ಬಾಲ್ಯ ವಿವಾಹಗಳು ಜರುಗಿದೆ ಅಂತಂದರೆ ಅದರಲ್ಲಿ 13,000ಕ್ಕೂ ಹೆಚ್ಚು ದೂರುಗಳು ಕೂಡ ಸ್ವೀಕಾರ ಆಗಿರುವಂಥದ್ದು. ಇನ್ನು ಮಂಡ್ಯ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಬಾಲ್ಯ ವಿವಾಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದೆ ಅನ್ನೋದರ ಕುರಿತು ಕೂಡ ಅಪ್ಡೇಟ್ ಇರುವಂಥದ್ದು. ಈ ಕುರಿತು ನಮ್ಮ ಪ್ರತಿನಿಧಿ ಭವ್ಯ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ. ಭವ್ಯ, ಗುಡ್ ಮಾರ್ನಿಂಗ್. ನೋಡಿ, ನಮ್ಮ ಸಮಾಜ ಎಷ್ಟೇ ಮುಂದುವರಿತಾ ಇದ್ರೂ ಕೂಡ, ಟೆಕ್ನಾಲಜಿ ಎಷ್ಟೇ ಬೆಳೀತಾ ಇದ್ರೂ ಕೂಡ, ಇನ್ನೂ ಒಂದಷ್ಟು ಹಳೆಯ ಕಟ್ಟುಪಾಡುಗಳು ರಾಜ್ಯದಲ್ಲಿ ಹಾಗೆ ಮುಂದುವರಿತಾನೇ ಇದೆ ಅಂತಲೇ ಹೇಳಬಹುದು. ಈ ಒಂದು ಘಟನೆ ಬಳಿಕ ಬಾಲ್ಯ ವಿವಾಹಗಳ ಸಂಖ್ಯೆ ಇನ್ನೂ ಹೆಚ್ಚಾಗ್ತಾನೆ ಇದೆ. ಓವರಾಲ್ ಡೀಟೇಲ್ಸ್. ಖಂಡಿತ ಮಧು, ಇದೊಂದು ಆತಂಕಕಾರಿ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ನಗರದಲ್ಲಿ ಅಲ್ಲದೆ ಇದು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು. ಸದ್ಯ ಕಳೆದ 4 ವರ್ಷದಲ್ಲಿ ಬರೋಬ್ಬರಿ 2,000ಕ್ಕೂ ಅಧಿಕ ಬಾಲ್ಯ ವಿವಾಹ ಆಗಿರುವಂತದ್ದು. ಏಪ್ರಿಲ್ 2020ರಿಂದ ಡಿಸೆಂಬರ್ 24ರವರೆಗೆ ಅಂದ್ರೆ 2,188 ಬಾಲ್ಯ ವಿವಾಹವಾಗಿದೆ. ಸೊ ಅದ್ರಲ್ಲಿ ಈಗಾಗಲೇ 13,045 ಹೆಚ್ಚು ದೂರು ಕೂಡ ದಾಖಲಾಗಿರುವಂತದ್ದು. ಅದರಲ್ಲಿ 1,885 ಬಾಲ್ಯ ವಿವಾಹಗಳ ತಡೆ ಆಗಿರ್ಬೋದು. ಹಾಗೇನೆ 2,188 ಬಾಲ್ಯ ವಿವಾಹ ಕೇಸ್ನಲ್ಲಿ 1,945 ವಿರುದ್ಧ FIR ಕೂಡ ದಾಖಲಾಗಿದೆ. ಆದ್ರೆ ಇದರಲ್ಲಿ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹವಾಗಿರುವ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು. ಶಿವಮೊಗ್ಗದಲ್ಲಿ 222 ಆದ್ರೆ ಮೈಸೂರಿನಲ್ಲಿ 203 ಪ್ರಕರಣ. ಆದ್ರೆ ಪ್ರಮುಖವಾಗಿ ಈಗಾಗಲೇ ಶಿಕ್ಷಣ ಆಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ, ಆರೋಗ್ಯ ವಿಚಾರದಲ್ಲಿ ಈಗಾಗಲೇ ಜಾಗೃತಿಯನ್ನ ಕೂಡ ಬಹಳಷ್ಟು NGO ಆಗಿರ್ಬೋದು, ಸರ್ಕಾರ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಇನ್ನೂ ಒಂದು ಕಡೆ ಈ ಪ್ರಕರಣವನ್ನ ನೋಡ್ತಾ ಇದ್ರೆ ಇದು ಸರಿಯಾದ ರೀತಿ ಜಿಲ್ಲೆಗಳಲ್ಲಿ ಅನ್ವಯ ಆಗ್ತಿಲ್ಲ ಅನ್ನೋ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಮಧು, ಎಸ್ ಭವ್ಯ, ಈಗ ಈ ಒಂದು ವಿಚಾರ ಬೆಳಕಿಗೆ ಬಂದ ನಂತರ ಸಂಬಂಧಪಟ್ಟ ಅಧಿಕಾರಿಗಳ ಆಕ್ಷನ್ ಯಾವ ರೀತಿ ಇರುತ್ತೆ? ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿ ಕಡಿವಾಣ ಹಾಕ್ತಾರೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಖಂಡಿತ, ಯಾಕಂದ್ರೆ ಮಕ್ಕಳ ಇಲಾಖೆ ಕೂಡ ಇರುವಂತದ್ದು. ಸೊ ಮಕ್ಕಳ ಆರೈಕೆ ಆಗಿರ್ಬೋದು, ಮಕ್ಕಳ ಪೋಷಣೆ ಆಗಿರ್ಬೋದು, ಈ ರೀತಿಯಾದಂತಹ ಘಟನೆ ಬಂದಾಗ ಅದನ್ನ ಯಾವ ರೀತಿ ಮಕ್ಕಳನ್ನ ಹೊರತಂದು ಶಿಕ್ಷಣಕ್ಕೆ ಯಾವ ರೀತಿ ಫೋಕಸ್ ಮಾಡ್ಬೇಕಂತ ಪೋಷಕರಿಗೆ ಆಗಿರ್ಬೋದು, ಹಾಗೇನೆ ಯಾರು ಈ ರೀತಿಯಾದಂತಹ ಘಟನೆಗಳನ್ನ ಮಾಡ್ತಾರೆ ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಕ್ಕೆ ಈಗಾಗಲೇ ಸರ್ಕಾರದ ಅಧೀನದಲ್ಲೇ ಇದಕ್ಕೆ ಅಂತಾನೆ ಒಂದು ಇಲಾಖೆ ಇರುವಂತದ್ದು. ಆದ್ರೆ ಬಹಳ ವರ್ಷಗಳಿಂದ ಈ ಇಲಾಖೆ ಇದ್ರೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳು ಬರ್ತಾ ಇರೋ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತಹ ಸಚಿವರಾಗಿರ್ಬೋದು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಬಾಲ್ಯ ವಿವಾಹ ಅನ್ನೋದು ಬಹಳಷ್ಟು ಹಿಂದೆನೆ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಇರುವಂತದ್ದು. ಅಂದ್ರೆ ಯಾರು ಕೂಡ ಬಾಲ್ಯ ವಿವಾಹ ಮಾಡಬಾರ್ದು. ಆ ರೀತಿಯ ಒಂದು ವೇಳೆ ವಿವಾಹವನ್ನ ಮಾಡಿದ್ರೆ ಪೋಷಕರಾಗಿರ್ಬೋದು, ಹಾಗೇನೆ ಯಾರು ಮ್ಯಾರೇಜ್ ಆಗ್ತಾ ಇದ್ದಾರೆ ಆ ಕುಟುಂಬಸ್ಥರಿಗೆ ಕೂಡ ಸೂಕ್ತ ಕ್ರಮವನ್ನ ಕೈಗೊಳ್ಳೋದಕ್ಕೆ ಕೂಡ ಕಾನೂನಿನಲ್ಲಿ ಅವಕಾಶ ಇರುವಂತದ್ದು. ಸೊ ಇಷ್ಟೆಲ್ಲ ಅವಕಾಶ ಇದ್ರೂ ಕೂಡ ಮತ್ತೆ ಈ ರೀತಿಯಾದಂತಹ ಘಟನೆಗಳು ಬೆಳಕಿಗೆ ಬರ್ತಾ ಇರೋದು ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಇದರಲ್ಲಿ ಅಧಿಕಾರಿಗಳು ಸರಿಯಾದ ರೀತಿ ಕೆಲಸವನ್ನ ಮಾಡ್ತಾ ಇಲ್ವಾ ಅಥವಾ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿಸ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಎದ್ದು ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ನಗರದಲ್ಲಿ ಅಷ್ಟೊಂದು ಪ್ರಕರಣಗಳು ಕಂಡು ಬರ್ತಾ ಇಲ್ಲ. ಪ್ರಮುಖವಾಗಿ ಜಿಲ್ಲೆಗಳ ಮೂಲೆಗಳಲ್ಲಿ ಈ ರೀತಿಯಾದಂತಹ ಪ್ರಕರಣ ಕಂಡು ಬರ್ತಾ ಇರುವಂತದ್ದು. ಸೊ ಜಿಲ್ಲೆಗಳಿಗೆ ಸಂಬಂಧಪಟ್ಟಾದ್ರೆ ಹಾಗಾದ್ರೆ ಅಲ್ಲಿರುವಂತಹ ರಾಜಕಾರಣಿ ಅಂದ್ರೆ ಸಚಿವರಾಗಿರ್ಬೋದು, ಈಗಾಗಲೇ ಸರ್ಕಾರ ಕೂಡ ಕೆಲವೊಂದು ಜಿಲ್ಲೆಗಳನ್ನ ಡಿವೈಡ್
ಮಾಡಿ ಇಷ್ಟಿಷ್ಟು ಸಚಿವರಿಗೆ ಇಷ್ಟಿಷ್ಟು ಜಿಲ್ಲೆಗಳಂತ ಕೊಟ್ಟಿರುವಂತದ್ದು. ಹಾಗಾದ್ರೆ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಕಂಡು ಹಿಡಿಯಲ್ಲಿ ವಿಫಲರಾಗಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು. ಅದೇನೇ ಇರ್ಲಿ, ಇನ್ನೂ ಕೂಡ ಅಂದ್ರೆ ಘಟನೆಗಳು ನಡೀತಾ ಇರುವಂತದ್ದು. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ತಾರೆ. ಯಾಕಂದ್ರೆ ಮಧು, ಬಾಲ್ಯ ವಿವಾಹ ಮಾಡಿದ ನಂತರ ಪ್ರೆಗ್ನೆಂಟ್ ಆಗ್ತಾರೆ. ಈ ಸಂದರ್ಭದಲ್ಲಿ ಬಹುತೇಕ ಮಂದಿ ಸಾವನ್ನಪ್ಪುವ ಪ್ರಕರಣ ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಸೊ ಇದನ್ನೆಲ್ಲ ನೋಡಿದಾಗ ಜೀವಕ್ಕೆ ಕೂಡ ಇದರಲ್ಲಿ ಕುತ್ತು ಉಂಟಾಗುತ್ತೆ. ಸೊ ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ತಕ್ಷಣ ಸರ್ಕಾರ ಕೂಡ ಕೈಗೊಳ್ಬೇಕಾಗುತ್ತೆ ಮಧು. ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.